ಇನ್ನು ತನ್ನ ವಿರುದ್ಧ ದೂರು ನೀಡಿದವರ ವಿರುದ್ಧವೇ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ನಿನ್ನೆ ಅವರ ವಿರುದ್ಧ ದಾಖಲಾದಂತಹ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಡೋಕೆ ಬಂದಂತಹ ಟೈಮ್ನಲ್ಲಿ ಸಿಟಿ ರವಿ ಅವರ ನಿವಾಸದಲ್ಲಿ ಹೈ ಡ್ರಾಮಾ ನಡೆದೋಯ್ತು. ತನ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಂತಹ ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ವಿರುದ್ಧ ಈಗ ಸಿಟಿ ರವಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮುಸ್ಲಿಮರ ವಿರುದ್ಧ ನಾನು ಮಾತನಾಡಿರಲಿಲ್ಲ, ನಾನು ಕೋಮು ಭಾಷಣವನ್ನ ಮಾಡಿಲ್ಲ, ಧರ್ಮ ಜಾತಿ ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಅಪರಾಧ, ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗೀರಿದವನ ಬಗ್ಗೆ ನಾನು ಮಾತನಾಡಿದ್ದೇನೆ, ಧರ್ಮ ಮತ್ತು ಜನಾಂಗದ ಮಧ್ಯೆ ದ್ವೇಷ ತರುವುದಕ್ಕೆ ನನ್ನ ವಿರುದ್ಧ ಸುಳ್ಳು ದೂರನ್ನ ದಾಖಲು ಮಾಡಲಾಗಿದೆ, ಸುಳ್ಳು ದೂರನ್ನ ಜಾಲತಾಣದಲ್ಲಿ ಹಬ್ಬಿಸ್ತಾ ಇರುವುದು ಅಪರಾಧ, ಮಸೀದಿ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸಿಟಿ ರವಿ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಸಿಟಿ ರವಿ ಮಸೀದಿ ಅಧ್ಯಕ್ಷ ಮುದಾಸಿರ್ ವಿರುದ್ಧ ಕೊಟ್ಟಿರುವಂತಹ ಆ ಕಂಪ್ಲೇಂಟ್ ಕಾಪಿಯನ್ನ ಗಮನಿಸ್ತಾ ಇದ್ದೀರಿ. ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಟಿ ರವಿ ಹೇಳಿದಂತಹ ಒಂದು ಮಾತು, ನೀಟ್ಗೂ ಮುಲ್ಲಾಗಳಿಗೂ ಏನು ಸಂಬಂಧ, ಮುಲ್ಲಾಗಳ ಎದೆ ಬಗದ್ರೆ ಎರಡಕ್ಷರ ಕಾಣಿಸೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆ ಮಾತು ಆಕ್ರೋಶಕ್ಕೆ ಕಾರಣ ಆಗಿತ್ತು, ವಿವಾದಕ್ಕೆ ಕಾರಣ ಆಗಿತ್ತು. ಅದಾದ ನಂತರ ಅವರ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಬಂದಂತಹ ಟೈಮ್ನಲ್ಲಿ ಸಿಟಿ ರವಿ ಅವರ ನಿವಾಸದಲ್ಲಿ ಹೈ ಡ್ರಾಮಾ ಕೂಡ ನಡೆದಿತ್ತು. ಅದಾದಂತಹ ನಂತರದಲ್ಲಿ ಈಗ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ತಾನ್ ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದು ಅಂತ ಸ್ಪಷ್ಟನೆಯನ್ನ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟವರ ವಿರುದ್ಧವೇ ಪ್ರತಿ ದೂರನ್ನ ಸಿಟಿ ರವಿ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಆಗಿದ್ಯಾ? ಏನ್ ಮಾಹಿತಿ ಸಿಗ್ತಾ ಇದೆ? ವಿದ್ಯೆ ಏನಂದ್ರೆ ಸಿಟಿ ರವಿ ವಿರುದ್ಧ ದೂರು ನೀಡಿದವರ ವಿರುದ್ಧ ಈಗ ಸಿಟಿ ರವಿ ಅವರ ಕಡೆಯವರು ಒಂದು ದೂರನ್ನ ನೀಡಿರುವಂತದ್ದು ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುವಂತ. ಈ ಹಿಂದೆ ಏನಂದ್ರೆ ಅವರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಿದಾರೆ ಅಂತ ಹೇಳಿ ಒಂದು ಮುಸ್ಲಿಂ ಸಮುದಾಯದ ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಪಾಷಾ ಅವರು ಏನಂದ್ರೆ ನಗರ ಠಾಣೆಗೆ ಒಂದು ದೂರನ್ನ ನೀಡಿದ್ರು. ಆ ದೂರಿನ ಹಿನ್ನೆಲೆಯಲ್ಲಿ ಏನಂದ್ರೆ ನಿನ್ನೆ ಏನಂದ್ರೆ ಪೊಲೀಸರು ಸಿಟಿ ರವಿ ಮನೆಗೆ ಬಂದು ಏನಂದ್ರೆ ಆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ರು. ಆವಾಗ ಸಿಟಿ ರವಿ ಮತ್ತು ಸಿಟಿ ರವಿ ವಕೀಲರು ಹಾಗೂ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಒಂದು ವಾಗ್ವಾದವೂ ಕೂಡ ಆಯ್ತು. ಅದಾದ ನಂತರ ಏನಂದ್ರೆ ಅವರು ಅಲ್ಲಿಂದ ತೆರಳಿ ಏನಂದ್ರೆ ಮನೆಯ ಮುಂಭಾಗ ಏನಂದ್ರೆ ಸಿಟಿ ರವಿಗೆ ನೋಟಿಸ್ ಅನ್ನ ಅಂಟಿಸಿದ್ರು. ಆ ನೋಟಿಸ್ ಅನ್ನ ಬಿಜೆಪಿ ಕಾರ್ಯಕರ್ತರು ಒಂದು ಕಿತ್ತು ಹಾಕಿದ್ರು. ಅದಾದ ನಂತರ ಏನಂದ್ರೆ ಇವತ್ತು ಏನಂದ್ರೆ ಸಿಟಿ ರವಿ ಅವರು ಒಂದು ದೂರನ್ನ ಅವರ ವಿರುದ್ಧ ನೀಡಿರುವಂತ ಧರ್ಮ ಜಾತಿ ಮತ್ತು ಜನಾಂಗದ ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಅಪರಾಧ ಆಗ್ತದೆ, ನಾನು ಯಾವುದೇ ಕೂಡ ಆ ರೀತಿಯ ಅಪರಾಧವನ್ನ ಮಾಡಿಲ್ಲ, ಇದು ನೋಟಿಸ್ ಕೊಡುವ ಅಗತ್ಯತೆ ಏನಿದೆ ಅಂತ ಹೇಳಿ ಒಂದು ಪ್ರತಿ ದೂರನ್ನ ನಗರ ಠಾಣೆಗೆ ನೀಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.